ಇದು ಮಧುರೈಯಿಂದ ರಾಮೇಶ್ವರಕ್ಕೆ ಹೋಗೋ ದಾರಿಯಲ್ಲಿ ತಿರುವಿನವೆಲ್ಲಿ ಅಂತ ಒಂದು ಊರೈತಿ. ನಾವು ಅಲ್ಲಿ ಉಳ್ಕೊಂಡಿದ್ವಿ. ನಿಯರ್ ಬೈ ದೇವಸ್ಥಾನ ಅಂತ ಹೊಡೆದಾಗ ಇದು ನಲ್ಲಿಯಪ್ಪ ದೇವಸ್ಥಾನ ಅಂತ ನಮಗೆ ತೋರಿಸ್ತು. ಅಂದರೆ ನಾವು ಉಳ್ಕೊಂಡಂಥ ಹೋಟೆಲಿಂದ 1 ಕಿಲೋಮೀಟರ್ ಇದಿದ್ದು. ಬಹಳ ಬಹಳ ಪುರಾತನವಾದಂಥ ತುಂಬ ಸುಂದರವಾದಂಥ ದೇವಸ್ಥಾನ. ನಿಜವಾಗಲೂ ಭಾಳ ಚೆನ್ನಾಗೈತಿ. ಇದು ಏನಿಲ್ಲ ಅಂದ್ರೆ ಒಂದು 15 ಎಕರೆ ಒಳಗೆ ಕಟ್ಟ್ಯಾರ. ಭಾಳ ಪುರಾತನ ದೇವಸ್ಥಾನ, ಹಳೇ ಕಾಲದ್ದು. ನೋಡಕ್ಕೆ ಚೆನ್ನಾಗೈತಿ. ಇದೆಲ್ಲ ಸಾಗುವಾನಿ ಕಟ್ಗಿದು ಮಸ್ತ್ ಮಾಡ್ಯಾರ. ಬೆಳಗ್ಗೆ ಈ ಥರ ಕಾಣಿಸ್ತೈತಿ, ರಾತ್ರಿ ಈ ಥರ ಇರ್ತೈತಿ. ಅಲ್ಲಿ ಅಂಗಡಿಗಳು ಅದಾವು. ಒಳಗೆ ಇಲ್ಲೇ ಒಂದು ಮುಂದೆ ಲೈಟಿಂಗ್ಸ್ ಕಾಣ್ತೈತಲ್ಲ, ಅಲ್ಲಿ ಒಂದು ದೊಡ್ಡ ಅಂದ್ರೆ ಭಾಳ ದೊಡ್ಡ ನಂದಿ ವಿಗ್ರಹ ಐತಿ. ಬರ್ರಿ ಗುಡಿ ಒಳಗೆ ಹೋಗೋಣ. ಲೇ ಗಿರ್ಜಿ, ಶಾಂತ ನೋಡಲ್ಲ ಗಿರ್ಜಕ್ಕರ್ ಪರಕರ ನಮ್ನಿ ಮಕ್ಕೊಂಡು ನಿದ್ದೆ ಹೊಡ್ಯಾಕತ್ತಾರ. ಬಾ ನನಗೂ ನಿದ್ದೆ ಬರತ್ತ, ನೀಟ್ ಮಕ್ಕೊಂಡು ನಿದ್ದೆ ಬರ ಬಾ. ಬೇಸಿದಿರಿ ರಾಮಶ್ಯಾಮ ಬಾಮ ಪಿಕ್ಚರ್ನ್ಯಾಗ ಆ ರಮೇಶನ್ ಹೆಂಡತಿ ಕೇಳ್ತಾಳ ಎಲ್ಲಾಗಿದ್ರಿ ಅಂತೇಳಿ ಅಂತಾರಲ್ಲ, ಹಂಗಂದಂಗ ಆತ. ಸ್ವಲ್ಪ ಸುಮ್ಮನೆ ಇರಿ, ಮಕ್ಕಳಾಗ ಬಂದಿರೇನ? ವಾ 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 ನೋಡ್ಲಿ ಎಂತ ಮಸ್ತ್ ಐತಿ ಗುಡಿ. ಅಬ್ಬಬ್ಬಬ್ಬಬ್ಬಾ, ಸಾಯಿದ್ರಾಗ ಇವೆಲ್ಲ ನೋಡಿದ್ನಿವ ಇವ ನಾನು. ಆದ್ರೂ ಶಾಂತವ, ನೀನು ಪುಣ್ಯಲಿಂದ ಎಲ್ಲ ನೋಡಿದ್ನಿವ ನಾನು. ಕರೇನವ, ಎಲ್ಲಿ ನನ್ನ ಮಗ ಇವನ್ನೆಲ್ಲ ತೋರಿಸ್ಬೇಕು ನನಗೆ. ಖುಷಿ ಆಯ್ತಮ್ಮ. ಒಟ್ಟು ನೀನು ನೋಡಿದಿಲ್ಲ ಆತ ಅಷ್ಟ, ಮತ್ತೇನೈತಿ. ನೀವು ಹಿರಿಯರು ಖುಷಿ ಖುಷಿಯಾಗಿದ್ರೆ ನಾವೆಲ್ಲ ಚಂದ ಇರ್ತೇವೆ. ವಾ ನೋಡ್ಲಿ ಗಿರ್ಜಿ, ಎಲ್ಲ ಸಾಗುವಾನಿ ಕಟ್ಟಿಗೆ. ಹೂನ ಶಾಂತಕ್ಕ, ಸ್ವಲ್ಪ ಧೂಳಾಗ್ಯಾವ ಅನ್ನೋದು ಬಿಟ್ರೆ ಸ್ವಲ್ಪ ನೀರ್ಗಿರ್ ಹೊಡೆದಲ್ಲ ಅವ್ರು ಇದು ಮಾಡ್ಕೊಂಡಿರ್ತಾರೆ ಬಿಡು. ಆದ್ರೂ ಏನದಾವು ಶಾಂತಕ್ಕ, ಯವ್ವ ನೋಡಕ್ಕೆ ಆಡ್ಕೊಂಡು ಸಾಲ್ದು ಬಿಡು. ಅಲ್ಲುಡು ನಂದಿ ವಿಗ್ರಹ ಎಂತ ದೊಡ್ಡದೈತಿ, ನೋಡ್ತಕ್ಕದ್ದೈತಿ ಬಿಡ ಶಾಂತಕ್ಕ. ಇಡಿಯೋ ಮಾಡ್ಕೊ ಸ್ಟೇಟಸ್ ಇಡೋಣ. ನೋ ಫೋಟೋ ನೋ ಕೇಕ್ರಿಂಗ ನೋ ಫೋಟೋ. ಇವ್ ಬಂದ ಬಿಡ್ತಾನಲ್ಲ ಇವ ಕೇಕ್ರಿಂಗ ಅನ್ಕೊಂತ. ಹಂಗಂದ್ರೆ ಏನು? ಅಲ್ಲಿ ಕೇಳ್ರಲ್ಲಿ ಫೋಟೋ ತೆಗಿಯಂಗಿಲ್ಲ, ಫೋನ್ ಎಲ್ಲ ಮುಚ್ಚಿಟ್ಕೋರಿ ಅಂತ ಅರ್ಥ. ಇಲ್ಲಿ ಎಲ್ಲಾರ ಡೆಪಾಸಿಟ್ ಇಟ್ಟು ಹೋಗ್ಬೇಕಾ ಏನ ಫೋನ್? ಯವ್ವ ನಮಗಾರ ಮೊದಲ ತಮಿಳು ಬರೋದಿಲ್ಲ. ಯವ್ವ ಪುಣ್ಯಕ್ಕೆ ಯಾಕ ಯಾವಂಗಾರ ಒಬ್ಬವಂಗ ಒಂದು ಪದ ಇಂಗ್ಲೀಷ್ ಬಂದ್ರೆ ಸಾಕು, ಕನ್ನಡ ಅಂತೂ ಬಿಡು ಮಾತಾಡೋದೇ ಇಲ್ಲ. ಅವನು ಇದೇನೋ ಹಿಂದಿನ ಬರೋದಲ್ಲವ, ಇಲ್ಲಿ ಚಂದ ಮಾತಾಡಕ ಬಂದ್ರು ಮಾತಾಡಂಗಿಲ್ಲ. ನಾಡ್ರೆ ಇದೇ ನಿಂತಿರಲ್ಲ, ಒಳಗೆ ಹೋಗುನ. ಅಲ್ಲೋ ಶಾಂತಕ್ಕ, ಎಂತ ಚಂದ ಗುಡಿ ಒಳಗೆಲ್ಲ ಹೋಗಿ ನೋಡಿದ್ವಿ. ಒಂದು ಗುಡಿಯಾಗಾರ ಫೋನ್ ಬಿಡ್ಬೇಕು. ಕೆಲವ್ರಂತೂ ಹೊರಗೆ ಡೆಪಾಸಿಟ್ ಇಡ್ಬೇಕಂತದ ಏನೋ ಫೋಟೋ ಕೊಡ್ತಾರ ಅವ್ರು. ಹಿಂಗೆ ಫೋನಿಂದ ಫೋಟೋ ಹೊಡೆದು ಅದನ್ನ ತೋರಿಸಿದ್ರೆ ಒಳ್ಳೆ ಫೋನ್ ಕೊಡ್ತಾರೆ. ಆ ರೀತಿ ಹೊರಗಿಟ್ಟು ಹೋಗ್ಬೇಕು. ಒಂದು ಗುಡಿಯಾಗ ಫೋನ್ ಬಿಡವಲ್ರಿ. ಒಳಗೆ ಏನೇನದಾವ ಅಂತೇಳಿ ತೋರಿಸ್ಬೇಕು, ಎಲ್ಲರಿಗೆ ಸ್ಟೇಟಸ್ ಇಡಬೇಕು ಅಂತಂದ್ರೆ ಒಂದು ಫೋನ್ ಬಿಡವಲ್ರಿ ನೋಡಿ ಒಳಗೆ. ಸುಮ್ಮನೆ ಬರೀ ನಾವ ನೋಡಿ ಆನಂದ ಪಡೋದು. ಹೌದ್ರಿ, ಒಂದೇದು ನಮಗೆ ತಮಿಳು ಅದು ಮಾತಾಡಕ್ಕೆ ಬರಂಗಿಲ್ರಿ. ನಾನು ತೆಲುಗು ಆದರೆ ಹೆಂಗಾರ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದಿತ್ತು. ತಮಿಳು ನನಗೆ ಏನಂದ್ರೆ ಏನೂ ಬರಂಗಿಲ್ಲ, ಹಾಗಾಗಿ ಸ್ವಲ್ಪ ಇಂಗ್ಲೀಷ್ ಯೂಸ್ ಮಾಡಕತ್ತೀನಿ. ಆಮೇಲೆ ಇನ್ನೊಂದು ಏನಂದ್ರೆ, ಯಾವ ಗುಡಿ ಒಳಗೂ ಫೋನು ಅಲೌಡ್ ಮಾಡಲ್ಲ. ಅಪ್ಪಿ ಫೋಟೋ ತೆಗೆದ್ರಿ ಫೋನ್ ಕಸ್ಕೊಂಡೇ ಬಿಡ್ತಾರೆ. ನಡ್ರಿ ನೀವೆಲ್ಲ ಒಳಗೆ ನಡ್ರಿ, ಹಣಕಾಯಿ ತೊಗೊಂಬರ್ತೀವಿ. ಯವ್ವ ಇದೇನ ಇವ ಗುಡಿ ಇಂಥ ಚಂದ ಐತಿ. ನಾ ಅಂತೂ ಹಣಕಾಯಿ ಮಾಡಿಸೋದಿಲ್ವ, ಯಾಕಂದ್ರೆ ಇಲ್ಲಿಂದ ಹೋಗಾಕ ಲೇಟ್ ಆಕತಿ. ಕಾಯಿ ಕೆಟ್ಟು ಬಿಡ್ತಾವ ಬಟ್ಲ. ಹೌದಿಲ್ಲ, ಸುಮ್ಮನೆ 11 ರೂಪಾಯಿ ಎಲ್ಲ ಗುಡಿಗೆ ಹುಂಡಿಗೆ ಹಾಕೊಂತ ಹೊಂಟ್ಬಿಡ್ತೇನೆ. ಹಣ್ಣು ಕಾಯಿ ಪೈಸೆ ಎಷ್ಟು? ಅಯ್ಯೋ ನಮ್ಮ ಶಾಂತಕ್ಕೆ ಏರು ಬರುವಲ್ತ. ತಡಿ ಶಾಂತಕ್ಕ, ನಾ ಬಂದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಕೋಕೋನಟ್ ನಾರಿಯಲ್ ದಟ್ ಬುಟ್ಟಿ ಅಂಡ್ ಫ್ಲವರ್ ಗಮ್ ಹೋಗಿ ಆಡು ಗುದಿನ್ ಕಡ್ಡಿ. ಅದು ಏನನ್ಬೇಕು ಮರ ಇದಕ್ಕೆ? ಹೌ ಮಚ್ ಎಂದ? ಓ ಮೈ ಗಾಡ್, ಇಂಗ್ಲೀಷೇ ಬರಲ್ಲ ಶಾಂತಕ್ಕ ಇವಕ್ಕೆ. ಹಡಿಬಿಟ್ಟಿ ಚಂದ ಕೇಳು ಶಾಂತಕ್ಕ. ನಾನು ಇಂಗ್ಲೀಷಿಗೆ ಹೆಸರಿಡಬೇಡ ನೀನು. ಹಲೋ ಮಿಸ್ಟರ್, ಕೋಕೋನಟ್ ನಾರಿಯಲ್ ಆ್ಯಂಡ್ ಫ್ಲವರ್ ಆ್ಯಂಡ್ ಊದ್ಬತ್ತೀಸ್ ಆ್ಯಂಡ್ ಕರ್ಪೂರಾಸ್ ಆ್ಯಂಡ್ ಹೂವಾಸ್ ಅಂದೇನಲ್ಲ, ಫ್ಲವರ್ಸ್. ಇವು ಹೌ ಮಚಾಸ್? 100 ಏನ ಹಂದಿ ನಾಯಿ ಅಂತಾಳಲ್ಲ ಲೇಕಿ ಶಾಂತಕ್ಕ. 100 ಅಂದ್ರೆ 50 ರೂಪಾಯಿ ಅಂತ. ಅಯ್ಯೋ ದೇವ್ರಿ, ಅದೇನಂತಾರ ಕಾಯಿ ಹಿರೇ ತನ್ನ ಕೊಟ್ರೆ ಕಚೇರಿ ತುಂಬ ಹೆತ್ತಿತ್ತಂತ ಹಂಗಾತ ರೀ. ಗಿರ್ಜಕ್ಕರ 50 ರೂಪಾಯಿ ಅಲ್ರಿ, 100 ರೂಪಾಯಿ ಅಂತ. ಶಾಂತಕ್ಕ, ನಾನು ನಿನಗೆ 50 ರೂಪಾಯಿ ಕೇಳಂತ ಹೇಳಕ್ಕೋ ಇಲ್ಲ 50 ರೂಪಾಯಿ ಅನ್ನತೀನಿ. 50 ರೂಪಾಯಿ ಕೊಡ್ತಾರೆ ಅಂತ ಕೇಳು. ಏನು 100 ರೂಪಾಯಿ ಅಂತ ಇದಕ್ಕೆ? ದಟ್ ಬನಾನಾಸ್, ಆಲ್ಸೋ 2 ಬನಾನಾಸ್. ಏನು ಒಂದು ಕಾಯಿ, 2 ಬಾಳೆಹಣ್ಣು, ಒಂದು ಗಟ್ಟಗೆ ಉದಿನ ಕಡ್ಡಿ, ಇದೊಂದು ತುಂಡು ಹೂವು, ಇದಕ್ಕೆ 100 ರೂಪಾಯಿ ಅಂತ? ಏ ಶಾಂತಕ್ಕ, ನಾವು ಹೋಗುದು ಇನ್ನೂ 8 ದಿನ ಆಕೈತೆ ಮನೆಗೆ. ಅಲ್ಲಿ ಮಟ್ಟ ಕಾಯಿ ಎದಕ್ಕೆ ಬರ್ತಾವ ಹೋಗು? ಅಯ್ಯವ್ವ ತೆಗಿಯತ್ತಾಗ 11 ರೂಪಾಯಿ ಗಲೆ ಹಾಕೊಂಡು ತಗೊಂಡ್ ಬಾರೇವತ್ತಾಗ. ನಾ ಅಂತೂ ಹಂಗ ಮಾಡ್ತೇನೆ ಶಾಂತಕ್ಕ. ನಾ ಚಿಲ್ಲರ್ ತಂದ್ಬಿಟ್ಟೇನೆ ಅದಕ್ಕಂತೇಳಿ 2 ರೂಪಾಯಿ 1 ರೂಪಾಯಿ 5 ರೂಪಾಯಿ 10 ರೂಪಾಯಿ 7 ಸಿಗ್ತದೆ ಅಟ್ ಗಲೆ ಹಾಕೊಂಡು ಹೊಟ್ಬಿಡ್ತೇನೆ. ನೋಡಿ ಹಂಗಾರ ಹೋಗು ನಾವು. ಐ ಆಮ್ ಗೋಯಿಂಗ್ ಇನ್ಸೈಡ್, ಬ್ಯಾಕ್ ಔಟ್ಸೈಡ್, ದಟ್ ಆಮೇಲೆ ತಗೊಳ್ಳಿಂಗ್. ಕೇಳಿಸದಿ ಕಲ್ಲಿನಲ್ಲಿ ಕನ್ನಡ ನುಡಿ. ಲೇ ಇದು ಕನ್ನಡ ಅಲ್ಲ, ಕರ್ನಾಟಕ ಅಲ್ಲ, ತಮಿಳ್ನಾಡು. ಕೇಳಿಸದಿ ಕಲ್ಲಿನಲ್ಲಿ
ಮಾಡ್ಯಾ ಹಿಂಗ್ ಮಾಡ್ಯಾ ಅಯ್ಯೋ ಏನ ಭಯಕತ್ನವ ಇಳಿಯೋ ಕೆಳಗಿಡ ಹೊಳಿ ಬಿಟ್ಟಿ ನಾಕ್ ಬರ್ತಾಳ ನೀ ಹಾಡತ್ತೆ ಕುಣ್ಯಾಕ ಇವ್ರೇ ನೀವು ಇಲ್ಲಿ ಬಂದ ಒಳಗಂತೆ ಓಡಿಸಿದ್ರಂದ್ರೆ ಗೊತ್ತಾಕತಿ ಸುಮ್ಮನೆ ತಣ್ಣಗೆ ನೋಡ್ಕೊಂತ ಹೋಗ್ಬೇಕು ಯಾತಿ ಎಂತ ದೊಡ್ಡದೈತಿ ಅದು ಗುಡಿ ಹ್ಞೂ ನೋಡಿದ ನಂದಿ ವಿಗ್ರಹ ಎಂತಾದಿತ್ತು ಅಂತೇಳಿ ಇವ ಈಶ್ವರ ಗುಡಿ ನೋಡಿದ ನಲ್ಲಿಯಪ್ಪ ಅಂದ್ರ ನೀಲಕಂಠ ಗುಡಿ ಇರ್ಬೇಕಿದ್ದು ನನಗನ್ಸು ಮಟ್ಟಿಗೆ ನಲ್ಲೇ ನೀಲಕಂಠ ಹೌದಿಲ್ಲ ಹಾ ಹಂಗೈತ್ಲೇ ಇದು ಈಗ ನಾವು ಕನ್ನಡದಾಗಾದ್ರೆ ನೀಲಕಂಠ ದೇವಸ್ಥಾನ ಅಂತೀವಿ ನೀಲಕಂಠ ದೇವಸ್ಥಾನ ಅಂತೀವಿ ಇವ್ರು ನಲ್ಲಿಯಪ್ಪ ಟೆಂಪಲ್ ಅಂತಾರ ಅಷ್ಟೇ ಮತ್ತೇನಿಲ್ಲ ಹಾ ನೋಡಿದೀನಿ ಈಶ್ವರ ಗುಡಿ ಈಶ್ವರ ಎಂತೆಂತ ಹಳೇ ಕಾಲದ ಈಶ್ವರಪ್ಪ ಅದಾರ ಎರಡು ಕಣ್ಣು ಸಾಲದ ಬಿಡು ಯಾಕಡೆ ಹೋದ್ವಿ ಯಾಕಡೆ ಬಂದ್ವಿ ಅನ್ನಂಗಕತಿ 4 ದ್ವಾರ ಬಾಗಿಲದಾವ ಇದಕ್ಕೆ 4 ದಿಕ್ಕಿಂದ ಮಂದಿ ಒಳಗೆ ಬರ್ಬೋದು ಹೊರಗೆ ಹೋಗ್ಬೋದು ಶಾಂತಕ್ಕ ಎತ್ತಾಗ ನೋಡ್ತಿ ಅತ್ತ ಕಲ್ಲಿನ ಕಂಬಾನ ಅರೇ ಶಾಂತಂದೋಕ ಇತ್ತನ ಬಡ ದೇವಸ್ಥಾನ ಅದು ನಮ್ದುಗೆ ಯಾವತ್ತು ಜನ್ಮದಲ್ಲಿ ನೋಡಿಲ್ಲ ಇವ ಅತ್ತಿಯರ ಇಲ್ಲಿ ನೋಡ್ರಿ ಗುಡಿನ ಕುದುರೆ ಏನ್ರಿ ಅತ್ತಿಯರ ಇವ ಹಾ ಕುದುರೆನೇ ಇರ್ಬೇಕಿದೆ ಇನ್ನೇನೆ ಇಲ್ಲೆಲ್ಲ ಕಡೆನೂ ಕುದುರೆ ಮ್ಯಾಗ ಕುಂತಿರೋ ದೇವ್ರ ಜಾಸ್ತಿ ಹೆಚ್ಚಾನ ಹೆಚ್ಚು ಕುದುರೆ ಆನಿ ಹೆಚ್ಚಾನ ಹೆಚ್ಚದ ನೋಡು ಲಂಬಾದರ ಲಕುಮಿಕರ ನಿನ ಗಂಟ್ಲ ಮಹಿಚಕ್ತಾನ ಈಗ ಹಂಗ ಅಲ್ಲ ಮತ್ತ ಮುಚ್ಚಿದಿ ಬಾಯಿ ಚಲಾತ ದೇವ್ರ ಹಾಡು ಹೇಳಕ್ಕೂ ಬಿಡಲ್ಲ ನೋಡ್ಲಿ ಎಂತಿಂತ ಕಂಬದಾವು ಇವ ಡಿಜೈನ್ ಮನುಷ್ಯ ಅದು ಹುಟ್ಟಿದ ಮೇಲೆ ಇಂಥವು ನೋಡ್ಬೇಕು ಗುಡಿ ಗುಂಡಾರ ಅಡ್ಡಾಡ್ಬೇಕು ಬರೇ ಎಂಜಾಯ್ಮೆಂಟ್ ಅಂತೇಳಿ ಬೀಚ್ಗೆ ಹೋದ್ನೆ ಕೆರೆ ಕಳ್ಳಾಕ್ ಹೋದ್ನೆ ನೀರಾಗ ಬಿದ್ದು ಉಳ್ಳಾಡಕ್ ಹೋದ್ನೆ ಬರೀ ಇಂಥವು ಮಾಡೋ ಬದ್ಲಿ ಮನುಷ್ಯ ಮೊದಲು ನಮ್ಮ ಇದ್ರೊಳಗೆ ಏನೇನದ ಗುಡಿ ಗುಂಡಾರ ಎಂತೆಂತ ಸನಾತನ ಧರ್ಮದ ಕಡೆ 1 ಲಕ್ಷ ಕೊಡ್ಬೇಕು ಶಾಂತಕ್ಕ ಕಳಲೆ ಒಂದು ಫೋಟೋ ತಕೊಂಡ್ಬಿಡ್ಲ ಸುಮ್ಮನಿರ್ಲಿ ಫೋನ್ ಕಚ್ಕಿಸ್ಕೊಂಡಾರು ನೋಡಲ್ ಸುಮ್ಮನಿರು ತಗಲ್ ನೋಡಿ ಹಡಿಬಿಟ್ಟು ಫೋನ್ ಗಿರ್ಜಿ ತಡಿಲೆ ಗಿರ್ಜಿ ನಾನು ಪಟ ತೆಗಿಲೆ ಈ ವಯಸ್ಸಿಗೆ ಇದೇನು ಕಡಿಮೆ ಇಲ್ಲ ಪಟ ತೆಗೆದು ಯಾರಿಗೆ ನಿನ್ ಗಂಡ ಕಳಿಸ್ತೇನ ಅವ್ ಮ್ಯಾಗದ ನೋಡ್ ಮತ್ತೆ ನೋಡಿ ಹೆವಿ ಫೀಲ್ ಮಾಡ್ಕೊಂಡ್ಬಿಡ್ತಾನ ಇಂಥ ಬ್ಯೂಟಿಫುಲ್ ಫಿಗರ್ನ ಬಿಟ್ಟು ಬಂದ್ಬಿಟ್ನಲ್ಲಪ್ಪ ಅಂತೇಳಿ ಏನೋ ಅಂಚಲ್ಲ ಹಡಿಬಿಟ್ಟು ಪಟಕ್ನ ತೆಗಿ ಹಾ ತಗದಾನೆ ಬಾಯ್ ಕಡೆ ತೆಗಿಲಿ ಪಟ ತೆಗಿ ಪಟ್ನ ಅಯ್ಯೋ ನಿನ್ ಹಣ ಎತ್ಲಿ ಯಾರ ಬಂದಿಗಿಂದಾರ ನಾವು ಒಂದು ಫೋಟೋ ಗಿಟ್ಟ ಅಂತ ತಕ್ಕೊಂತೀವಿ ಸಾಕೋಯ್ತಾ ಬಾ ನೋ ಫೋಟೋ ಸಾರಿ ಸಿಸಿ ಕ್ಯಾಮ್ರಾ ನೋ ಫೋಟೋ ಇವು ಶಾಂತಕ ಸಿಸಿ ಕ್ಯಾಮ್ರಾದ ಫೋಟೋ ತೆಗಿಬೇಡ ಅನ್ನಕತ್ತಾಳ ಗಿರ್ಜಿ ನನ್ನ ಫೋಟೋ ತೆಗೆದೇನ್ಲೆ ಇದ್ರ ಮಕ್ಕ ಅಡಗ್ಲಿ ಎಂತ ಆಚಿನ ಒಂದು ಗ್ರೂಪ್ ಫೋಟೋ ತಕ್ಕೋಬೇಕಂತಿದ್ದೆ ಈ ಮುದಿಕೆ ಅವಸರ ಮಾಡಿ ಇದ್ರದೊಂದ ತೆಗಿಯಂಗಾತ್ ನೋಡಿ ಇರ್ಲಿ ಮತ್ತ ಕಡಿ ಯಾರು ಕಾಣಲಿಲ್ಲ ಅಂದ್ರೆ ಮತ್ತೊಂದು ಫೋಟೋ ತಕ್ಕೋತೀನಿ ಬಾ ಎಷ್ಟರ ದೊಡ್ಡದೈತಿದು ಕಂಬ ನೋಡ್ಲಿ ಒಂದೊಂದು ಕಂಬಾನ ಪಾ 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 ಅಂತ ದೊಡ್ಡದೈತಿ ಎಷ್ಟು ಚಂದ ಐತಿ ಎಷ್ಟರ ದೇವ್ರದಾವು ಮಸ್ತ್ ಅದಾವ ನಡ್ರಿ ನೋಡ್ಕೊಂತ ಹೋಗೋಣಂಗ ಮಸ್ತ್ ಅದಾವ ಬಿಡ ಗುಡಿ ಮಾತ್ರ ನೋಡ ಮಸ್ತ್ ಐತ್ ಬಿಡ ಶಾಂತ ಗುಡಿ ಮಾತ್ರ ಅನ್ನಾವತದ ಒಂದೊಂದು ಗುಡಿ ಹೆಚ್ಚಿಗೆ ಒಂದೊಂದು ನೋಡಕತ್ರ ಒಂದು ಊರಾಗ ಅದು ಎಷ್ಟು ಗುಡಿ ನೋಡ್ತೇವೆ ಏನದು ಮುಗಿಯಂಗಲ್ ಬಿಡು ಆದ್ರೂ ಶಾಂತಕ್ಕ ನಮ್ಮೂರ ನಂಗೆ ಗದ್ಲಿಲ್ಲ ನೋಡಿ ಗುಡಿ ಯಾಕ ಏನು ಸೀಸನ್ ಇಲ್ಲೋ ಏನು ಮಂದಿ ಬಂದಿಲ್ಲೋ ಗೊತ್ತಿಲ್ಲ ಬಟ್ ನಮಗೆ ಮಾತ್ರ ಸಮಾಧಾನ ಐತವ ಗುಡಿ ನೋಡಕ್ ಮಾತ್ರ ಇಲ್ಲಂದ್ರೆ ಗದ್ಲಿರ್ತೈತಂತೆ ನಾನು ಫೋನ್ಯಾಗ ನೋಡ್ದಲ್ಲೆಲ್ಲ ಶಾಂತ ನಾ ಬರ್ಲಿಲ್ಲ ಅಂದ್ರೆ ಇವನ್ನೆಲ್ಲ ನೋಡೋ ಅವಕಾಶ ಕಳ್ಕೊಂಡ್ಬಿಡ್ತಿದ್ ನೋಡ್ಲಿ ಖರೀನ ಆದ್ರೂ ನೀ ಬೇದಾಡಿದ್ದಕ್ಕೆ ಬಂದ್ನಲ್ಲ ಆದ್ರೂ ಇಂಥವೆಲ್ಲ ನೋಡೋಂಗಾತ್ಬಿಡಿ ಇವನ್ನೆಲ್ಲಿ ನೋಡ್ಬೇಕು ಮತ್ತೆ ನಾನು ಅದ ಮತ್ತೆ ಹೇಳಿದ್ದೆ ಕುಡ್ಕುಡ್ದು ಬೀಳೋದೈತಿ ಐತಿ ಮತ್ತೆ ಇವನ್ನೆಲ್ಲ ನೋಡ್ಬೇಕು ಮನುಷ್ಯ ಹುಟ್ಟಿಂದ ನನ್ನ ಗಂಡ ಹುಚ್ಚಮೂಳಿ ಬರ್ಲಿಲ್ಲ ನೋಡ ಶಾಂತಕ್ಕ ಬಂದಿತ್ತಂದ್ರೆ ಏನನ್ನ 10,000 ಹೋಗಿತ್ತಷ್ಟೇ ಆ ಗಂಡ ಹೆಂಡತಿ ಕೂಡ ಒಂದು ಟ್ರಿಪ್ ಆದಂಗಕ್ಕಿತ್ತ ಬರೋದೇ ಇಲ್ಲ ಒಟ್ಟ ನೋಡೋದೇ ಇಲ್ಲ ಅದ್ರದ್ದು ಏನು ಅದ್ರದ್ದು ಬರೀ ಕುಡಿಯಾಕ ಒಂದು ಬಡ್ಕೊಂತತ್ ನೋಡಿ ಇಡಿ ಊರು ಅಂತ ಸಾಯ್ತೈತಿ ಊರಾಗ ಏನಿಟ್ಟೈತಿ ಏನು ಊರು ಬಿಟ್ಟು ಬರಾಕ್ ಬಡ್ಕೊಂತೈತಿ ಒಂದು ಫೋಟೋ ತೆಗಿಯಕ್ಕೆ ಬಿಡುವಲ್ರಿ ಒಳಗೆ ಯಾವ ಗುಡಿ ಒಳಗೂ ಎಲ್ಲ ಕೆಲವು ಕಡೆ ಅಂದ್ರೆ ಫೋನ್ ಅಲ್ಲೇ ಹೊರಗೆ ಡೆಪಾಸಿಟ್ ಇಡಿಸ್ಕೊಂಡು ಒಳಗೆ ಕಳಿಸ್ತಿದ್ರು ಇನ್ನು ಒಳಗೆ ಫೋನ್ ಬಿಟ್ರು ಅಪ್ಪಿ ಫೋನ್ ತೆಗೆದು ಒಂದು ಫೋಟೋ ಹೊಡ್ಕೊಂಡೇವಿ ಅನ್ನಂಗಿಲ್ಲ ಯಾಕಂದ್ರೆ ಎಲ್ಲ ಕಡೆ ಸಿಸಿ ಕ್ಯಾಮ್ರಾ ಅದಕ್ಕೆ ನಮ್ಗೆ ಯಾವುದು ನಿಮಗೆ ತೋರ್ಸೋಕ್ಕಾಗಿಲ್ಲ ಈ ಶಾಂತಕ ಅಲ್ಲಿ ನೋಡಲಿ ಶಾಂತಕ ಒಳಗಿರೋದು ಹೆಣ್ಣು ದೇವ್ರ ಲಕ್ಷ್ಮೀ ದೇವಿ ಅದಾಳ ಏನಪ್ಪ ಆದ್ರೂ ಹೆಚ್ಚು ಬರೀ ಶಿವ ಪಾರ್ವತಿ ರಾಮ ಸೀತಾ ಲಕ್ಷ್ಮಣ ಪರಶುರಾಮ ಆಮೇಲೆ ಬರೀ ಹೆಣ್ಣು ದೇವ್ರ ಗುಡಿಗಳೇ ಇರೋದು ಇದು ಶಿವಂದ ಸ್ಪೆಷಲ್ ಇದು ನೋಡ್ತಿಲ್ಲ ಎಲ್ಲಿ ನೋಡ್ತಿಲ್ಲ ಶಿವಮೂರ್ತಿ ಶಿವಲಿಂಗು ಆಮೇಲೆ ಕುಂಭಕರ್ಣಂದೆಲ್ಲ ಇಟ್ಟಿದ್ರಲ್ಲಿ ಆಮೇಲೆ ಇದು ಭಾಳ ಯಾವ್ಯಾವ ನಾವು ನೋಡ್ಲಾರ್ದಂಥದ್ದು ಸತಿಗೆ ಎಂತೆಂಥ ದೇವರು ಎಂತೆಂಥ ನಟರಾಜ ಮೂರ್ತಿಗಳು ಎಂತೆಂಥ ವೀರಭದ್ರೇಶ್ವರ ಮೂರ್ತಿ ಇದು ಲಕ್ಷ್ಮೀ ದೇವಿ ನೋಡಿ ಶಾಂತಕ ಬಾ ನೋಡಕ್ಕೆ 2 ಕಣ್ಣು ಸಾಲಂಗಿಲ್ಲ ಬಿಡ ಎಷ್ಟು ಚಂದ ಮಾಡ್ಯಾರ ನೋಡ ಕೆತ್ತನೆ ನೋಡ್ರಿ ಅದನ್ನ ಕೆತ್ತನೆ ಕೈಯಾಗ ಪೆನ್ ತಗೊಂಡು ಬರ್ದಿದ್ದು ಇಷ್ಟಲ್ಲ ಆಗುದಿಲ್ಲ ಶಿವ ಪಾರ್ವತಿ ಇರ್ಬೇಕು ನೋಡಿ ಶಾಂತಕ್ಕ ಹೌದ್ರಿ ಗಿರ್ಜಕರ ಇದು ನೋಡು ಎಲ್ಲ ಏನಂತೇಳಿ ಪಟ್ಟಂತಿದ್ಲ ಕರಂಗಿಲ್ಲ ಆದ್ರೆ ನೋಡ್ತಕ್ಕದ್ದು ಅದಾವ ಬಿಡ ನಡ್ರಿ ಗುಡಿಯಾಗ ಇನ್ನೇನು ಯಾವ ಗುಡಿಯಾಗ ಇಲ್ಲೇನು ಪ್ರಸಾದನೇ ಇಲ್ಲ
ಪ್ರಸಾದಕ್ಕೆ ಏನಿಲ್ಲ, ಹೊರಗೆ ಊಟ ಮಾಡ್ಬೇಕು. ಶರವಣ ಭವನ್ ಅಂತೇಳಿ ಒಂದು ಫೇಮಸ್ ಗುಡಿ, ಇದು ಹೋಟೆಲ್. ಎಲ್ಲಿ ಬೇಕಾ ನೋಡ್ತೀಯಲ್ಲಿ, ಎಲ್ಲಿ ನೋಡ್ತೀಯಲ್ಲಿ ಶರವಣ ಭವನ್. ನನಗೆ ಹೆಂಗೆ ಅನ್ಸಕತ್ತಂದ್ರೆ ಈಗ ಶಾಂತ, ಅದೇನೋ ಒಂದು ದೊಡ್ಡಣ್ಣಂದು ಸಾದಿ ಕುಕ್ಕಿಲಿಂದ ಒಂದು ಐತಲ್ಲ, ಈ ಗುಡಿ ಈ ಬಿಲ್ಡಿಂಗ್ ಅನ್ನು ಕಟ್ಟಿಸಿದವರು ಯಾರು, ತೆರಿಯಾದು ಪೋಯ ಅಂತ ಒಂದು ಪಿಕ್ಚರ್ನಾಗ ಐತಲ್ಲ, ಅಲೋ ಯಮಧರ್ಮ, ಅದ್ರಾಗ ಐತಲ್ಲ ಆ ಟೈಪ್. ಎಷ್ಟು ಒಂದು 100 ಹೋಟೆಲನ್ನು ನೋಡಿದ್ವಲ್ಲ, ಶರವಣ ಭವನ್ ಅಂತೇಳಿ. ಅವು ನನಗೆ ಇದು ಒಬ್ಬರನಪ್ಪ ಓನರ್ ಇದ್ರದ್ದು, ಏನು ಬೇರೆ ಬೇರೆದವರು ಹೆಸರು ಒಂದನು, ಇದನ್ನು ಫಸ್ಟ್ ತನಿಖೆ ಮಾಡ್ಬೇಕನ್ನಂಗೆ ಆಗ್ಬಿಟ್ಟತ್ ನನಗೆ. ಆದ್ರೆ ಈ ತಮಿಳ್ನಾಡಿಗೆ ಬಂದ್ರೆ ಶರವಣ ಭವನ್ ಇದ್ರಾಗ ಊಟ ಮಾಡ್ಬೇಕು. ವೆಜ್ ಒಂದು ಮೀಲ್ಸ್ ತಗೊಂಡ್ರೆ ಇಬ್ರು ಊಟ ಮಾಡ್ಬೋದು, ಅಷ್ಟು ಅನ್ನ ಕೊಡ್ತಾರ. ಚಪಾತಿ ಇವರೆಲ್ಲ ಮೀಲ್ಸ್ನಾಗ ನಮ್ಮ ಉತ್ತರ ಕರ್ನಾಟಕದಂಗೆ ಚಪಾತಿ ಊಟನ ರೊಟ್ಟಿ ಊಟನ ಅಂತ ಕೊಡಲ್ಲ. ಚಪಾತಿ ಸಪ್ರೇಟ್ ಬೇರೆ ತಗೋಬೇಕು. ಅನ್ನ ಮಾತ್ರ ಕೊಡ್ತಾರ, 3 ಥರ ಸಾಂಬಾರು, ಅದ್ರಾಗ ಒಂದು ಬ್ಯಾಳಿ ಸಾರು, ರಸಮ್, ಇನ್ನೊಂದು ಅದು ಎಂಥದ ಸಾರು ಕೊಡ್ತಾರೆ. ಆಮೇಲೆ ಇದು ಏನದು ಪಲ್ಯ ಕೊಡ್ತಾರೆ, 1 ಥರ 2 ಥರ ಪಲ್ಯ ಕೊಡ್ತಾರೆ. ಮಸ್ತ್ ಇರ್ತೈತಿ. ಚಪಾತಿ ಮತ್ತು ಸಪ್ರೇಟ್ ತಗೋಬೇಕು, ಒಂದು ಹಪ್ಪಳ ಫಿಕ್ಸ್. ಪೊಂಗಲ್ ಸ್ಪೆಷಲ್ ನೋಡ್ರಿ ಇಲ್ಲಲ್ಲ, ಬರೀ ಪೊಂಗಲ್, ಸಿಹಿ ಪೊಂಗಲ್, ಖಾರ ಪೊಂಗಲ್. ದೇವ್ರ ದಿಂಡ್ರ ಪ್ರಸಾದಕ್ಕೂ ಇಲ್ಲಿ ಪೊಂಗಲ್ ಅನ್ಸ್ತಿರ್ತಾರ. ರೀ ಆ ಕೇರಳದಾಗ ಕೇರಳ ಸೀರೆ ಐತಲ್ರಿ, ಅದನ್ನ ತಗೊಳಕ ಬೇಕಪ್ಪ, ವೈಟ್ ಕಲರ್ ಸೀರೆ. ನಾ ಬೇಕಾದಾಗ ನಾ ಮಾತ್ರ ಕೇರಳ ಸೀರೆ ತಗೊಳಕ್ಕೆ. ಹೌದಾ ಶಾಂತಕ್ಕ? ತಗೋಬೇಕಂದ್ರೆ ತಗೋಬೇಕು, ಎಲ್ಲಾರು ತಗೋಬೇಕು ಅದನ್ನ. ತಗೋರಿ, ಒಟ್ಟ ಎಲ್ಲಿ ಹೋದ್ರು ನಿಮ್ ಸೀರೆ ಖರೀದಿ ಮಾಡೋದು ಮಾತ್ರ ಬಿಡಾಕ ಹೋಗ್ಬೇಡ್ರಿ ನೀವು. ನೀವು ಬಿಳೆ ಲುಂಗಿ ಬಿಳೆ ಪಂಚಿ ತಗೋರಿ. ಬ್ಯಾಡೋ ಮರಿ, ನನಗಿದೇ ಇರ್ಲಿ, ನೀವು ಬೇಕು ತಗೋ. ಅರೆ ಇತ್ತನ ಅಚ್ಚ ಗುಡಿದು ಇದೆ ಶಾಂತಂದು ಅಕ್ಕ. ಅರೆ ಬನ್ನಿ, ಹೊಟ್ಟೆದು ಹಸಿತು, ಇಷ್ಟು ಎಲ್ಲ ಸುತ್ತಾಡ್ಬಿಟ್ಟು ನೋಡೋದ್ರೊಳಗೆ ಇದು ಒಂದು 10 ಎಕರೆದು ಒಳಗಡೆ ಇದೆ ಗುಡಿ. ಹೋಗಲೇ ಎಲ್ಲಿ 10 ಎಕರೆ 15 ಎಕರೆದಾಗಿರ್ಬೇಕಿದು ಗುಡಿ. ಮಧುರೆ ಮೀನಾಕ್ಷಿ ಗುಡಿ ಏನೋ 18 ಎಕರೆದಾಗ ಕಟ್ಟ್ಯಾರಂತ ಎಲ್ಲ ವಿಚಾರಿಸೇವಿ. ಅರೆ ಅದು ಹೆಂಗೆ ಇದೆ ನೋಡ್ಬೇಕು. ಹಾಗಾದ್ರೆ ನೋಡು, ನಡಿ ಈಗ ಈಗ ಮುಂದಿನ ಊರು ಅದ ಅಲ್ಲ, ನಡಿ ಊಟ ಮಾಡೋದು ನಡ್ರಿ ಮೊದಲು. ಇವತ್ತು ಹೋಟೆಲ್ನಾಗ ಉಣ್ಣೋಣ ಶಾಂತಕ್ಕ? ಅನ್ಲಿಮಿಟೆಡ್ ಅನ್ನ ನೀಡ್ತಾರ, ಬೇಕಾದಂಗ ಒಂದು ಊಟ ತಗೊಳ್ಳೋಣಂತ. ನೀನು ನಾನು ಇಬ್ರು ಕೂಡ ಒಂದೊಂದು ಊಟದಾಗ ಮುಗಿಸ್ಬಿಡೋಣಂತ. ಈಗ ನಾನು ಇವರು ಅಂದ್ರಾಗ ಉಂಟೇವೆ, ನಮ್ಮ ಸಸ್ತ್ಯಾರವು ಅನ್ನ ಬೇಕಾದ್ರೆ ಹೆಚ್ಚಿಗೆ ನಡೆಸ್ಕೋತಾವ, ಹೌದಿಲ್ಲ? ಹಂಗೆ ಉಂಡ್ಬಿಡೋಣಂತ ತೋಲೆಪ್ಪ. ನಡ್ರಿ ಹೊತ್ತಾತ್.